ಅಹಮದಾಬಾದ್ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೀಗ ಭಾರತದ ವಿಮಾನ ಅಪಘಾತ ತನಿಖಾ ದಳ ಅಂದರೆ ಎಎಐಬಿ ತನ್ನ 15 ಪುಟಗಳ ಪ್ರಾಥಮಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ದುರಂತದ ಹಿಂದಿನ ಭಯಾನಕ ಸತ್ಯಗಳನ್ನು ತೆರೆದಿಟ್ಟಿದೆ. ಆ ಕರಾಳ ಕ್ಷಣಗಳಿಗೆ ಕಾಕ್ಪಿಟ್ನೊಳಗೆ ನಿಜವಾಗಿ ನಡೆದಿದ್ದು ಏನು, ತನಿಖಾ ವರದಿಯಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀವಿ ನೋಡಿ. ಅಹಮದಾಬಾದ್ ವಿಮಾನ ಪತನದ ರಹಸ್ಯ ಬಯಲು. ಪೈಲಟ್ಗಳ ಮಾತು ಕೇಳಿ ಅಧಿಕಾರಿಗಳೇ ಕಂಗಾಲು. ಆ ಒಂದು ದುರಂತದಿಂದ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿತ್ತು. ವಿಮಾನ ಪತನಗೊಂಡ ಪರಿಣಾಮ ಬರೋಬ್ಬರಿ 274 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈ ದುರಂತದಲ್ಲಿ ಪೈಲಟ್ ತಪ್ಪೋ, ತಾಂತ್ರಿಕ ದೋಷವೋ, ಇಂಜಿನ್ ವೈಫಲ್ಯವೇ ಅಥವಾ ಬಾಹ್ಯ ಕಾರಣಗಳಿಂದ ವಿಮಾನ ಪತನವಾಗಿದೆಯೇ ಎಂಬ ನಾನಾ ಪ್ರಶ್ನೆಗಳು ಮೂಡಿದವು. ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ. ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯ ಪ್ರಾಥಮಿಕ ವರದಿ ಬಹಿರಂಗಗೊಂಡಿದೆ. ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳ ನಂತರ 2 ಇಂಜಿನ್ಗಳು ಏಕಾಏಕಿ ಸ್ಥಗಿತಗೊಂಡಿದ್ದು ವಿಮಾನ ಅಪಘಾತಕ್ಕೀಡಾಗಿದೆ ಎಂದು ತನಿಖಾ ತಂಡ ಹೇಳಿದೆ. ಕೊನೆ ಕ್ಷಣದಲ್ಲಿ ಪೈಲಟ್ಗಳಲ್ಲೇ ಗೊಂದಲ. ವಿಮಾನ ಟೇಕ್ ಆಫ್ ವೇಳೆ ಪೈಲಟ್ಗಳ ಮಾತುಕತೆ ವಿವರ ಬಿಡುಗಡೆಯಾಗಿದೆ. ಇಂಜಿನ್ ಇಂಧನವನ್ನ ಯಾಕೆ ಆಫ್ ಮಾಡಿದ್ದೀರಿ ಎಂದು ಪೈಲಟ್ ಸುಮಿತ್ ಸಬರ್ವಾಲ್ಗೆ ಸಹ ಪೈಲಟ್ ಡ್ರೈವ್ ಕುಂದರ್ ಕೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸಹ ಪೈಲಟ್ ಡ್ರೈವ್ ಕುಂದರ್ ನಾನು ಏನು ಮಾಡಲಿಲ್ಲ ಎಂದು ಹೇಳಿದ್ದಾರೆ. ಆಗ 2 ಇಂಜಿನ್ಗಳಿಗೆ ಇಂಧನ ಪೂರೈಕೆಯಾಗಿಲ್ಲ. ಇಂಜಿನ್ 1 ಮತ್ತು ಇಂಜಿನ್ 2ಕ್ಕೂ ಇಂಧನದ ಬಟನ್ ಕಟ್ ಆಫ್ ಸ್ಥಿತಿಯಲ್ಲಿದ್ದವು. ಆಗಲೇ ಪೈಲಟ್ ಎಟಿಸಿಗೆ ಮೇಡೆ ಕಾಲ್ ನೀಡಿದ್ದಾರೆ. ದುರಂತಕ್ಕೆ ತಾಂತ್ರಿಕ ದೋಷ ಕಾರಣವಾ ಅಥವಾ ಪೈಲಟ್ಗಳ ನಡುವಿನ ತಪ್ಪು ತಿಳುವಳಿಕೆ ಕಾರಣವಾ ಎಂಬ ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇಂಧನ ಪೂರೈಕೆ ನಿಂತ ತಕ್ಷಣ ಗಂಟೆಗೆ 180 ನಾಟ್ಸ್ ಅಂದರೆ ಸುಮಾರು 333 ಕಿಲೋಮೀಟರ್ ವೇಗದಲ್ಲಿದ್ದ ವಿಮಾನವು ತನ್ನೆರಡು ಇಂಜಿನ್ಗಳ ಶಕ್ತಿ ಕಳೆದುಕೊಂಡು ವೇಗವಾಗಿ ಕೆಳಕ್ಕೆ ಕುಸಿದಿದೆ. ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ವಿಮಾನ ಅಪ್ಪಳಿಸಿದ್ದರಿಂದ ವಿಮಾನದಲ್ಲಿದ್ದ 241 ಪ್ರಯಾಣಿಕರು ಮತ್ತು ಸಿಬ್ಬಂದಿ ಹಾಗೂ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳು, ಸಾರ್ವಜನಿಕರು ಸೇರಿ ಒಟ್ಟು 274 ಮಂದಿ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಎಂದು ಕೂಡ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಹಮದಾಬಾದ್ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೀಗ ಭಾರತದ ವಿಮಾನ ಅಪಘಾತ ತನಿಖಾ ದಳ ಅಂದರೆ ಎಎಐಬಿ ತನ್ನ 15 ಪುಟಗಳ ಪ್ರಾಥಮಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ದುರಂತದ ಹಿಂದಿನ ಭಯಾನಕ ಸತ್ಯಗಳನ್ನು ತೆರೆದಿಟ್ಟಿದೆ. ಆ ಕರಾಳ ಕ್ಷಣಗಳಿಗೆ ಕಾಕ್ಪಿಟ್ನೊಳಗೆ ನಿಜವಾಗಿ ನಡೆದಿದ್ದು ಏನು, ತನಿಖಾ ವರದಿಯಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀವಿ ನೋಡಿ. ಅಹಮದಾಬಾದ್ ವಿಮಾನ ಪತನದ ರಹಸ್ಯ ಬಯಲು. ಪೈಲಟ್ಗಳ ಮಾತು ಕೇಳಿ ಅಧಿಕಾರಿಗಳೇ ಕಂಗಾಲು. ಆ ಒಂದು ದುರಂತದಿಂದ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿತ್ತು. ವಿಮಾನ ಪತನಗೊಂಡ ಪರಿಣಾಮ ಬರೋಬ್ಬರಿ 274 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈ ದುರಂತದಲ್ಲಿ ಪೈಲಟ್ ತಪ್ಪೋ, ತಾಂತ್ರಿಕ ದೋಷವೋ, ಇಂಜಿನ್ ವೈಫಲ್ಯವೇ ಅಥವಾ ಬಾಹ್ಯ ಕಾರಣಗಳಿಂದ ವಿಮಾನ ಪತನವಾಗಿದೆಯೇ ಎಂಬ ನಾನಾ ಪ್ರಶ್ನೆಗಳು ಮೂಡಿದವು. ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ. ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯ ಪ್ರಾಥಮಿಕ ವರದಿ ಬಹಿರಂಗಗೊಂಡಿದೆ. ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳ ನಂತರ 2 ಇಂಜಿನ್ಗಳು ಏಕಾಏಕಿ ಸ್ಥಗಿತಗೊಂಡಿದ್ದು ವಿಮಾನ ಅಪಘಾತಕ್ಕೀಡಾಗಿದೆ ಎಂದು ತನಿಖಾ ತಂಡ ಹೇಳಿದೆ. ಕೊನೆ ಕ್ಷಣದಲ್ಲಿ ಪೈಲಟ್ಗಳಲ್ಲೇ ಗೊಂದಲ. ವಿಮಾನ ಟೇಕ್ ಆಫ್ ವೇಳೆ ಪೈಲಟ್ಗಳ ಮಾತುಕತೆ ವಿವರ ಬಿಡುಗಡೆಯಾಗಿದೆ. ಇಂಜಿನ್ ಇಂಧನವನ್ನ ಯಾಕೆ ಆಫ್ ಮಾಡಿದ್ದೀರಿ ಎಂದು ಪೈಲಟ್ ಸುಮಿತ್ ಸಬರ್ವಾಲ್ಗೆ ಸಹ ಪೈಲಟ್ ಡ್ರೈವ್ ಕುಂದರ್ ಕೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸಹ ಪೈಲಟ್ ಡ್ರೈವ್ ಕುಂದರ್ ನಾನು ಏನು ಮಾಡಲಿಲ್ಲ ಎಂದು ಹೇಳಿದ್ದಾರೆ. ಆಗ 2 ಇಂಜಿನ್ಗಳಿಗೆ ಇಂಧನ ಪೂರೈಕೆಯಾಗಿಲ್ಲ. ಇಂಜಿನ್ 1 ಮತ್ತು ಇಂಜಿನ್ 2ಕ್ಕೂ ಇಂಧನದ ಬಟನ್ ಕಟ್ ಆಫ್ ಸ್ಥಿತಿಯಲ್ಲಿದ್ದವು. ಆಗಲೇ ಪೈಲಟ್ ಎಟಿಸಿಗೆ ಮೇಡೆ ಕಾಲ್ ನೀಡಿದ್ದಾರೆ. ದುರಂತಕ್ಕೆ ತಾಂತ್ರಿಕ ದೋಷ ಕಾರಣವಾ ಅಥವಾ ಪೈಲಟ್ಗಳ ನಡುವಿನ ತಪ್ಪು ತಿಳುವಳಿಕೆ ಕಾರಣವಾ ಎಂಬ ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇಂಧನ ಪೂರೈಕೆ ನಿಂತ ತಕ್ಷಣ ಗಂಟೆಗೆ 180 ನಾಟ್ಸ್ ಅಂದರೆ ಸುಮಾರು 333 ಕಿಲೋಮೀಟರ್ ವೇಗದಲ್ಲಿದ್ದ ವಿಮಾನವು
ತನ್ನೆರಡು ಇಂಜಿನ್ಗಳ ಶಕ್ತಿ ಕಳೆದುಕೊಂಡು ವೇಗವಾಗಿ ಕೆಳಕ್ಕೆ ಕುಸಿದಿದೆ. ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ವಿಮಾನ ಅಪ್ಪಳಿಸಿದ್ದರಿಂದ ವಿಮಾನದಲ್ಲಿದ್ದ 241 ಪ್ರಯಾಣಿಕರು ಮತ್ತು ಸಿಬ್ಬಂದಿ ಹಾಗೂ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿ ಒಟ್ಟು 274 ಮಂದಿ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಎಂದು ಕೂಡ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಹಮದಾಬಾದ್ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೀಗ ಭಾರತದ ವಿಮಾನ ಅಪಘಾತ ತನಿಖಾ ದಳ ಅಂದರೆ AAIB ತನ್ನ 15 ಪುಟಗಳ ಪ್ರಾಥಮಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ದುರಂತದ ಹಿಂದಿನ ಭಯಾನಕ ಸತ್ಯಗಳನ್ನು ತೆರೆದಿಟ್ಟಿದೆ. ಆ ಕರಾಳ ಕ್ಷಣಗಳಿಗೆ ಕಾಕ್ಪಿಟ್ನೊಳಗೆ ನಿಜವಾಗಿ ನಡೆದಿದ್ದು ಏನು, ತನಿಖಾ ವರದಿಯಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀವಿ ನೋಡಿ. ಅಹಮದಾಬಾದ್ ವಿಮಾನ ಪತನದ ರಹಸ್ಯ ಬಯಲು. ಪೈಲಟ್ಗಳ ಮಾತು ಕೇಳಿ ಅಧಿಕಾರಿಗಳೇ ಕಂಗಾಲು. ಆ ಒಂದು ದುರಂತದಿಂದ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿತ್ತು. ವಿಮಾನ ಪತನಗೊಂಡ ಪರಿಣಾಮ ಬರೋಬ್ಬರಿ 274 ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಈ ದುರಂತದಲ್ಲಿ ಪೈಲಟ್ ತಪ್ಪೋ, ತಾಂತ್ರಿಕ ದೋಷವೋ, ಇಂಜಿನ್ ವೈಫಲ್ಯವೇ ಅಥವಾ ಬಾಹ್ಯ ಕಾರಣಗಳಿಂದ ವಿಮಾನ ಪತನವಾಗಿದೆಯೇ ಎಂಬ ನಾನಾ ಪ್ರಶ್ನೆಗಳು ಮೂಡಿದವು. ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ. ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯ ಪ್ರಾಥಮಿಕ ವರದಿ ಬಹಿರಂಗಗೊಂಡಿದೆ. ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳ ನಂತರ 2 ಇಂಜಿನ್ಗಳು ಏಕಾಏಕಿ ಸ್ಥಗಿತಗೊಂಡಿದ್ದು ವಿಮಾನ ಅಪಘಾತಕ್ಕೀಡಾಗಿದೆ ಎಂದು ತನಿಖಾ ತಂಡ ಹೇಳಿದೆ. ಕೊನೆ ಕ್ಷಣದಲ್ಲಿ ಪೈಲಟ್ಗಳಲ್ಲೇ ಗೊಂದಲ. ವಿಮಾನ ಟೇಕ್ ಆಫ್ ವೇಳೆ ಪೈಲಟ್ಗಳ ಮಾತುಕತೆ ವಿವರ ಬಿಡುಗಡೆಯಾಗಿದೆ. ಇಂಜಿನ್ ಇಂಧನವನ್ನ ಯಾಕೆ ಆಫ್ ಮಾಡಿದ್ದೀರಿ ಎಂದು ಪೈಲಟ್ ಸುಮಿತ್ ಸಬರ್ವಾಲ್ಗೆ ಸಹ ಪೈಲಟ್ ಡ್ರೈವ್ ಕುಂದರ್ ಕೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸಹ ಪೈಲಟ್ ಡ್ರೈವ್ ಕುಂದರ್ ನಾನು ಏನು ಮಾಡಲಿಲ್ಲ ಎಂದು ಹೇಳಿದ್ದಾರೆ. ಆಗ 2 ಇಂಜಿನ್ಗಳಿಗೆ ಇಂಧನ ಪೂರೈಕೆಯಾಗಿಲ್ಲ. ಇಂಜಿನ್ 1 ಮತ್ತು ಇಂಜಿನ್ 2ಕ್ಕೂ ಇಂಧನದ ಬಟನ್ ಕಟ್ ಆಫ್ ಸ್ಥಿತಿಯಲ್ಲಿದ್ದವು. ಆಗಲೇ ಪೈಲಟ್ ATCಗೆ ಮೇಡೆ ಕಾಲ್ ನೀಡಿದ್ದಾರೆ. ದುರಂತಕ್ಕೆ ತಾಂತ್ರಿಕ ದೋಷ ಕಾರಣವಾ ಅಥವಾ ಪೈಲಟ್ಗಳ ನಡುವಿನ ತಪ್ಪು ತಿಳುವಳಿಕೆ ಕಾರಣವಾ ಎಂಬ ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇಂಧನ ಪೂರೈಕೆ ನಿಂತ ತಕ್ಷಣ ಗಂಟೆಗೆ 180 ನಾಟ್ಸ್ ಅಂದರೆ ಸುಮಾರು 333 ಕಿಲೋಮೀಟರ್ ವೇಗದಲ್ಲಿದ್ದ ವಿಮಾನವು ತನ್ನೆರಡು ಇಂಜಿನ್ಗಳ ಶಕ್ತಿ ಕಳೆದುಕೊಂಡು ವೇಗವಾಗಿ ಕೆಳಕ್ಕೆ ಕುಸಿದಿದೆ. ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ವಿಮಾನ ಅಪ್ಪಳಿಸಿದ್ದರಿಂದ ವಿಮಾನದಲ್ಲಿದ್ದ 241 ಪ್ರಯಾಣಿಕರು ಮತ್ತು ಸಿಬ್ಬಂದಿ ಹಾಗೂ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿ ಒಟ್ಟು 274 ಮಂದಿ ದುರಂತದಲ್ಲಿ ಮೃತಪಟ್ಟಿದ್ದಾರೆ.